ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಯಾವಾಗ ಬರ್ತಾನೆ ಬೆಂಗಳೂರಿಗೆ ಅನ್ನುವಂತ ಪ್ರಶ್ನೆ. ನಿನ್ನೆ 3 ಗಂಟೆಗೆ ಬರ್ತಾರೆ ಅಂತಿತ್ತು, ಬರಲಿಲ್ಲ. ಇವತ್ತು ಬರ್ತಾರೆ ಅನ್ನೋ ಸುದ್ದಿ ಇದೆ. ಮೋಸ್ಟ್ ಪ್ರಾಬಬ್ಲಿ ಇವತ್ತು ಬರಲ್ಲ. 2ನೇ ಹಂತದ ಎಲೆಕ್ಷನ್ ಬಳಿಕ ಪ್ರಜ್ವಲ್ ರೇವಣ್ಣ ಅವರು ಶರಣಾಗಬಹುದು. ಪ್ರಜ್ವಲ್ಗಾಗಿ ತೀವ್ರ ಹುಡುಕಾಟವನ್ನ SIT ಟೀಮ್ ಮಾಡ್ತಾ ಇದೆ. ಸಿಬಿಐ ಮೂಲಕ ಇಂಟರ್ಪೋಲ್ ಮಾಹಿತಿಯನ್ನ ಪಡ್ಕೊಳ್ಳಲಾಗ್ತಾ ಇದೆ. ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋದಕ್ಕೂ ಕೂಡ ಸಿಬಿಐ ಮನವಿಯನ್ನ ಮಾಡೋದಕ್ಕೂ ಮುಂದಾಗ್ತಾ ಇದೆ. ಅದರ ಭಾಗವಾಗಿ ಸಿಬಿಐಗೆ ಈಗಾಗಲೇ SIT ಅಧಿಕಾರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಯಾವಾಗ ಬರ್ತಾರೆ ಅನ್ನುವಂತ ಪ್ರಶ್ನೆ ಮತ್ತೊಂದು ಕಡೆ. ರೆಡ್ ಕಾರ್ನರ್ ನೋಟಿಸ್ಗೂ ಕೂಡ ಇದೀಗ ಮುಂದಾಗ್ತಾ ಇದ್ದಾರೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ವಜಾಗೊಳಿಸೋದಕ್ಕೂ ಕೂಡ ಇಲ್ಲಿ ಮನವಿಯನ್ನ ಮಾಡಲಾಗ್ತಾ ಇದೆ. ಕೊನೆ ಬಾರಿ ಲಾಸ್ಟ್ ಟೈಮ್ ಟಿಕೆಟ್ ಬುಕ್ ಆಗಿರೋ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿದೆ. ಕೊನೆಯ ಬಾರಿ ಯಾವ ಏರ್ಪೋರ್ಟ್ ಅನ್ನ ತಲುಪಿದ್ದಾರೆ ಇದರ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ರೆಡ್ ಕಾರ್ನರ್ ನೋಟಿಸ್ಗೆ ಮನವಿಯನ್ನ ಮಾಡಲಿಕ್ಕಿದ್ದಾರೆ. ಪ್ರಜ್ವಲ್ ಅನ್ನ ಅರೆಸ್ಟ್ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಯಾವ್ಯಾವ ರೀತಿಯಲ್ಲಿ ಹೋಗಬಹುದೋ, ಚಾನ್ಸಸ್ ಎಲ್ಲೆಲ್ಲಿದೆಯೋ ಎಲ್ಲಾ ರೀತಿಯ ಪ್ರಯತ್ನವನ್ನ SIT ಟೀಮ್ ಮಾಡ್ತಾ ಇದೆ. ಪ್ರಜ್ವಲ್ ರೇವಣ್ಣ ಆಪ್ತರ ಜೊತೆಗೆ ಸಂಪರ್ಕದಲ್ಲಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ನೋಡಿ, ಗಮನಿಸ್ತಾ ಇದ್ದೀವಿ ಏರ್ಪೋರ್ಟ್ನ ದೃಶ್ಯಾವಳಿಗಳು. ಯಾವಾಗ ಬೇಕಾದ್ರೂ ಬರಬಹುದು ಪ್ರಜ್ವಲ್ ರೇವಣ್ಣ. ಇವತ್ತೋ ನಾಳೆನೋ ನಾಡಿದ್ದೋ ಯಾವಾಗ ಬೇಕಾದ್ರೂ ಬರಬಹುದು. ಬಂದ ತಕ್ಷಣ ಅವರನ್ನು ಅರೆಸ್ಟ್ ಮಾಡೋದಕ್ಕೆ SIT ಮತ್ತು ಅಧಿಕಾರಿಗಳು ಅಲ್ಲೇ ಬೀಡು ಬಿಟ್ಟಿದ್ದಾರೆ. ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಯಾವಾಗ ಬರ್ತಾನೆ ಬೆಂಗಳೂರಿಗೆ ಅನ್ನುವಂತ ಪ್ರಶ್ನೆ. ನಿನ್ನೆ 3 ಗಂಟೆಗೆ ಬರ್ತಾರೆ ಅಂತಿತ್ತು, ಬರಲಿಲ್ಲ. ಇವತ್ತು ಬರ್ತಾರೆ ಅನ್ನೋ ಸುದ್ದಿ ಇದೆ. ಮೋಸ್ಟ್ ಪ್ರಾಬಬ್ಲಿ ಇವತ್ತು ಬರಲ್ಲ. 2ನೇ ಹಂತದ ಎಲೆಕ್ಷನ್ ಬಳಿಕ ಪ್ರಜ್ವಲ್ ರೇವಣ್ಣ ಅವರು ಶರಣಾಗಬಹುದು. ಪ್ರಜ್ವಲ್ಗಾಗಿ ತೀವ್ರ ಹುಡುಕಾಟವನ್ನ SIT ಟೀಮ್ ಮಾಡ್ತಾ ಇದೆ. ಸಿಬಿಐ ಮೂಲಕ ಇಂಟರ್ಪೋಲ್ ಮಾಹಿತಿಯನ್ನ ಪಡ್ಕೊಳ್ಳಲಾಗ್ತಾ ಇದೆ. ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋದಕ್ಕೂ ಕೂಡ ಸಿಬಿಐ ಮನವಿಯನ್ನ ಮಾಡೋದಕ್ಕೂ ಮುಂದಾಗ್ತಾ ಇದೆ. ಅದರ ಭಾಗವಾಗಿ ಸಿಬಿಐಗೆ ಈಗಾಗಲೇ SIT ಅಧಿಕಾರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಯಾವಾಗ ಬರ್ತಾರೆ ಅನ್ನುವಂತ ಪ್ರಶ್ನೆ ಮತ್ತೊಂದು ಕಡೆ. ರೆಡ್ ಕಾರ್ನರ್ ನೋಟಿಸ್ಗೂ ಕೂಡ ಇದೀಗ ಮುಂದಾಗ್ತಾ ಇದ್ದಾರೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ವಜಾಗೊಳಿಸೋದಕ್ಕೂ ಕೂಡ ಇಲ್ಲಿ ಮನವಿಯನ್ನ ಮಾಡಲಾಗ್ತಾ ಇದೆ. ಕೊನೆ ಬಾರಿ ಲಾಸ್ಟ್ ಟೈಮ್ ಟಿಕೆಟ್ ಬುಕ್ ಆಗಿರೋ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿದೆ. ಕೊನೆಯ ಬಾರಿ ಯಾವ ಏರ್ಪೋರ್ಟ್ ಅನ್ನ ತಲುಪಿದ್ದಾರೆ ಇದರ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ರೆಡ್ ಕಾರ್ನರ್ ನೋಟಿಸ್ಗೆ ಮನವಿಯನ್ನ ಮಾಡಲಿಕ್ಕಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. ಪ್ರಜ್ವಲ್ ಅನ್ನ ಅರೆಸ್ಟ್ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಯಾವ್ಯಾವ ರೀತಿಯಲ್ಲಿ ಹೋಗಬಹುದೋ, ಚಾನ್ಸಸ್ ಎಲ್ಲೆಲ್ಲಿದೆಯೋ ಎಲ್ಲಾ ರೀತಿಯ ಪ್ರಯತ್ನವನ್ನ SIT ಟೀಮ್ ಮಾಡ್ತಾ ಇದೆ. ಪ್ರಜ್ವಲ್ ರೇವಣ್ಣ ಆಪ್ತರ ಜೊತೆಗೆ ಸಂಪರ್ಕದಲ್ಲಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ನೋಡಿ, ಗಮನಿಸ್ತಾ ಇದ್ದೀವಿ ಏರ್ಪೋರ್ಟ್ನ ದೃಶ್ಯಾವಳಿಗಳು. ಯಾವಾಗ ಬೇಕಾದ್ರೂ ಬರಬಹುದು ಪ್ರಜ್ವಲ್ ರೇವಣ್ಣ. ಇವತ್ತೋ ನಾಳೆನೋ ನಾಡಿದ್ದೋ ಯಾವಾಗ ಬೇಕಾದ್ರೂ ಬರಬಹುದು. ಬಂದ ತಕ್ಷಣ ಅವರನ್ನು ಅರೆಸ್ಟ್ ಮಾಡೋದಕ್ಕೆ SIT ಮತ್ತು ಅಧಿಕಾರಿಗಳು ಅಲ್ಲೇ ಬೀಡು ಬಿಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.